ಹಲೋ ಸ್ನೇಹಿತರೆ, ನಮಸ್ಕಾರ. ನಿಮಗೆಲ್ಲ ನನ್ನ ಪಾಡ್ಕಾಸ್ಟ್ಗೆ ಸುಸ್ವಾಗತ. ಈ ದಿನ ಸೆಲ್ಫ್ ರಿಫ್ಲೆಕ್ಷನ್ ಸ್ಯಾಟರ್ಡೆ. ಈ ಶನಿವಾರಗಳು ಪ್ರತಿ ಶನಿವಾರ ನಾನು ಸೆಲ್ಫ್ ರಿಫ್ಲೆಕ್ಷನ್ ಬಗ್ಗೆ ಮಾತಾಡ್ತೀನಿ. ನಾವು ಸೆಲ್ಫ್ ರಿಫ್ಲೆಕ್ಷನ್ ತುಂಬ ಸಿಂಪಲ್ ಆಗಿ ಕೂಡ ಮಾಡಬಹುದು. ನಾನು ಲಾಸ್ಟ್ ಒಂದು ಶನಿವಾರ ಸೆಲ್ಫ್ ರಿಫ್ಲೆಕ್ಷನ್ ಏನು ಅದ್ರ ಬಗ್ಗೆ ಒಂದು ಹೇಳಿದ್ದೀನಿ. ನೀವು ಅದನ್ನು ಕೇಳಿಲ್ಲ ಅಂದರೆ ಖಂಡಿತ ಹೋಗ್ಬಿಟ್ಟು ಹಳೆಯ ಎಪಿಸೋಡ್ಸಲ್ಲಿ ಹುಡುಕಿ ಒಂದು ಶನಿವಾರ ನಾನು ಸೆಲ್ಫ್ ರಿಫ್ಲೆಕ್ಷನ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಅದನ್ನು ಖಂಡಿತ ಕೇಳಿ. ಸೊ ನಾವು ಸೆಲ್ಫ್ ರಿಫ್ಲೆಕ್ಷನ್ ತುಂಬ ಸಿಂಪಲಾಗಿ ಕೂಡ ಮಾಡಬಹುದು. ನಾವು ನಮ್ಮ ಅನುಭವಗಳು, ಎಕ್ಸ್ಪೀರಿಯನ್ಸ್, ನಾವು ಇಡೀ ದಿನ ಏನು ಮಾಡಿದ್ವಿ, ಹೇಗೆ ಅನ್ನಿಸ್ತು, ಹೀಗೆ ಇದರ ಬಗ್ಗೆ ಎಲ್ಲ ನಾವು ತುಂಬ ಚೆನ್ನಾಗಿ ರಿಫ್ಲೆಕ್ಟ್ ಮಾಡಬಹುದು. ರಿಫ್ಲೆಕ್ಟ್ ಮಾಡೋದ್ರಿಂದ ನಮಗೆ ಲರ್ನಿಂಗ್ ಆಗುತ್ತೆ. ಅದರಿಂದ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ನಮ್ಮನ್ನು ನಾವು, ಹಾಗೆ ಸಿಚುವೇಶನ್ಸ್ನ ಹಾಗೆ ನಾವು ಕಲಿತ್ಕೊಳ್ಳಬಹುದು ಅದರಿಂದ. ಹಾಗಾಗಿ ನಾವು ಸೆಲ್ಫ್ ರಿಫ್ಲೆಕ್ಷನ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ನಾವು ಈಗ ನಾನು ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಮಲ್ಲಿ ಶೇರ್ ಮಾಡ್ಕೋತೀನಿ. ಅದರಿಂದ ಕೂಡ ಅದನ್ನು ಹಾಕ್ಕೊಂಡು ಕೂಡ ಸೆಲ್ಫ್ ರಿಫ್ಲೆಕ್ಟ್ ಮಾಡಬಹುದು. ಒಂದು, ಆ ಯೋಚನೆ ನನಗೆ ಹೇಗೆ ಬಂತು? ನನಗೆ ಬೇಜಾರಾದಾಗ, ಅಪ್ಸೆಟ್ ಆದಾಗ ನನ್ನಲ್ಲಿ ಆ್ಯಕ್ಚುಲಿ ನಿಜವಾಗ್ಲೂ ಏನಾಗ್ತಾ ಇದೆ ನನ್ನೊಳಗಡೆ? ನನಗೆ ಆತಂಕ ಆದಾಗ ಏನು ಆಗ್ತಾ ಇದೆ ನನ್ನೊಳಗೆ? ಆತಂಕ, ಆಂಗ್ಸೈಟಿ ಮೇಲೆ ಕಾಣಿಸ್ಕೊಳ್ಳೋದಷ್ಟೇ ಇರಬಹುದೇ, ಅಥವಾ ಇನ್ನೂ ಆಳವಾಗಿ ಈ ಆಂಗ್ಸೈಟಿ, ಆತಂಕ ಹಿಂದೆ ಏನಾದರೂ ಇದೆಯಾ? ನಾನು ಅಪ್ಸೆಟ್ ಆದಾಗ, ಆಂಗ್ಸೈಟಿ ಆದಾಗ ದೇಹದ ಯಾವ ಯಾವ ಭಾಗಗಳಲ್ಲಿ ಏನು ಆಗ್ತಾ ಇದೆ, ಏನು ಸೆನ್ಸೇಷನ್ಸ್ ಆಗ್ತಾ ಇದೆ? ನನಗೆ ಎದೆ ನೋವು, ಇಲ್ಲ ತಲೆನೋವು, ಮೈಕೈ ನೋವು, ಹೀಗೆಲ್ಲ ಬರೀ ದೈಹಿಕವಾಗೇ ಇದೆಯೋ, ಅಥವಾ ಇದರ ಹಿಂದೆ ನನ್ನ ಫೀಲಿಂಗ್ಸ್ ಅಥವಾ ಎಮೋಷನ್ಸ್ ಕೂಡ ಕಾರಣ ಇದೆಯೋ? ನನಗೆ ತಲೆನೋವು ಪದೇ ಪದೇ ಬರ್ತಾ ಇರೋದು ಯಾವುದಾದ್ರೂ ಯೋಚನೆಯಿಂದ ಬರ್ತಾ ಇದೆಯಾ? ನನಗೆ ಗೊತ್ತಿಲ್ಲದ ಹಾಗೆ ನಾನು ಮನಸ್ಸಿನ ಆಳದಲ್ಲಿ ತುಂಬ ಒಳಗಡೆ ಏನಾದರೂ ಕೊರಗ್ತಾ ಇದ್ದೀನಾ, ಕೊರಗಿಟ್ಕೊಂಡಿದ್ದೀನಾ? ಈಗ ಈ ಸಿಚುವೇಶನ್ ಇದೆ, ಇದರಿಂದ ನನಗೆ ದೈಹಿಕವಾಗಿ ಏನಾದರೂ ಪರಿಣಾಮ ಬೀಳ್ತಾ ಇದೆಯಾ? ಈ ಸಿಚುವೇಶನ್ನಲ್ಲಿ ನನಗೆ ಹೇಗೆ ಫೀಲ್ ಆಗ್ತಾ ಇದೆ? ಏನೇನು ಎಮೋಷನ್ಸ್ ಇದೆ? ನಾನು ಹೇಗೆ ಇವನ್ನೆಲ್ಲ ಹತೋಟಿಗೆ ತರಬಹುದು? ಏನು ಮಾಡಬಹುದು? ಸೊ ಹೀಗೆಲ್ಲ ಈ ಕ್ವಶನ್ಸ್, ಈ ಪ್ರಶ್ನೆಗಳನ್ನು ಹಾಕ್ಕೊಂಡು ನಾವು ಸೆಲ್ಫ್ ರಿಫ್ಲೆಕ್ಷನ್ ಮಾಡಬಹುದು. ಇಲ್ಲಿ ನಾನು ಕೆಲವು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ, ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮತ್ತು ಬರ್ತಾ ಬರ್ತಾ ನೆಕ್ಸ್ಟ್ ಎಪಿಸೋಡ್ಸ್ನಲ್ಲಿ ಹಾಗೆ ಬೇರೆ ಬೇರೆ ಉದಾಹರಣೆಗಳನ್ನು ಮತ್ತು ಇನ್ಯಾವ ರೀತಿ ನಾವು ಸೆಲ್ಫ್ ರಿಫ್ಲೆಕ್ಷನ್ ಮಾಡಬಹುದು ಅಂತ ಅನ್ನೋದು ಕೂಡ ನಾನು ಖಂಡಿತ ನಿಮ್ಮಲ್ಲಿ ಶೇರ್ ಮಾಡ್ಕೊತೀನಿ. ನಿಮಗೆ ಇದರಿಂದ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ನಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್ ಆ್ಯಂಡ್ ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು.